ಪರಿಶಿಷ್ಟ ಪಂಗಡದವರ ಕಾನೂನಿಗೆ ಕಾಲಿಡೋದಕ್ಕೆ ಹಿಂಜರಿತಾ ಇದ್ದಂತಹ ಒಂದು ಕಾಲ ಇತ್ತು. ಆದ್ರೆ ಈಗ ಹಾಗಿಲ್ಲ. ಏನದು ಸ್ಟೋರಿ ನೋಡೋಣ ಬನ್ನಿ. ಮಾದರಿಯಾದ ಕೋಟತಟ್ಟು ಪಂಚಾಯತ್, ಗುಡಿಸಿನಲ್ಲಿದ್ದವರಿಗೆ ಸೂರು ಹಸ್ತಾಂತರ. ಗ್ರಾಮ ರಾಜ್ಯದಿಂದ ರಾಮರಾಜ್ಯ ಸಾಧ್ಯ ಎಂಬುದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಪರಿಕಲ್ಪನೆ. ಅದಕ್ಕೆ ಮಾದರಿ ಎಂಬ ಘಟನೆಯೊಂದು ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯ ಕೋಟತಟ್ಟುವಿನಲ್ಲಿ ನಡೆದಿದೆ. ಗುಡಿಸಲಿನಲ್ಲಿ ಆಶ್ರಯವಾಗಿದ್ದ 8 ಕೊರಗ ಕುಟುಂಬಗಳಿಗೆ ಸೂರು ಕಲ್ಪಿಸಿದೆ. ಬ್ರಹ್ಮಾವರದ ಚಿಟ್ಟಿಬೆಟ್ಟನಲ್ಲಿ ವಾಸವಿದ್ದ 8 ಕುಟುಂಬಗಳಿಗೆ ಸರ್ಕಾರದ ವಸತಿ ಯೋಜನೆಯಡಿಯಲ್ಲಿ ಕೇವಲ 3,75,000 ಮಂಜೂರಾಗಿತ್ತು. ಆದರೆ ಈ ಮೊತ್ತದಲ್ಲಿ ಮನೆ ನಿರ್ಮಾಣ ಅಸಾಧ್ಯವಾಗಿತ್ತು. ಕೋಟತಟ್ಟು ಗ್ರಾಮ ಪಂಚಾಯತ್ ಮಾತ್ರ ಇಷ್ಟಕ್ಕೆ ಸುಮ್ಮನಾಗದೆ ಮಾದರಿ ಕಾಲೋನಿ ನಿರ್ಮಿಸಲು ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದೆ. ದಾನಿಗಳ ಮೊರೆ ಹೋಗಿ ಮನೆ ನಿರ್ಮಿಸಿ ಹಸ್ತಾಂತರಿಸಿದೆ. ಹೊರಗರಿಗೆ ಒಂದು ಕಾಯಕಲ್ಪ ಕೊಡಬೇಕು ಅನ್ನುವಂತ ಭಾವನೆಗಳು ನಮ್ಮೆಲ್ಲರಲ್ಲಿತ್ತು. ಸಂತೋಷ, ಸಮಾಧಾನ, ಹೆಮ್ಮೆ ಅಂದ್ರೆ ಈ 32 ವರ್ಷಗಳ ನಂತರ, ನನ್ನ ನೆನಪಿನಂತೆ 32-33 ವರ್ಷಗಳ ನಂತರ ನಾಳೆ ಶಿವರಾತ್ರಿ, ಶಿವ ಬೆಳ್ಳಿ ಬೆಟ್ಟದಲ್ಲಿರ್ತಾನೆ ಅಂತೇಳಿ ನಮ್ದೆಲ್ಲ ಪ್ರಚಾರ. ಶಿವ ಬೆಳ್ಳಿ ಬೆಟ್ಟದಲ್ಲಿರ್ತಾನೆ ಅಂತ ಯಾವ ರೀತಿ ಪ್ರಚಾರವೋ, ಚಿಟ್ಟಿಬೆಟ್ಟು ಕೂಡ ಇವತ್ತು ಸ್ವರ್ಗ ಸಮಾನವಾದಂತ ಒಂದು ಕಾಲೋನಿಯಾಗಿ ರೂಪುಗೊಂಡಿದೆ ಅಂತ ಹೇಳಲಿಕ್ಕೆ ನಮಗೊಂದು ಹೆಮ್ಮೆ, ಅಭಿಮಾನ, ಸಂತೋಷ. ಸರ್ಕಾರದ 3,75,000 ರೂಪಾಯಿ ಅನುದಾನದ ಜೊತೆಗೆ ಸುಮಾರು 12 ಲಕ್ಷ ರೂಪಾಯಿ ಅನುದಾನದಲ್ಲಿ ವ್ಯವಸ್ಥಿತ ಸ್ಲ್ಯಾಬ್ ಮನೆಗಳನ್ನು ನಿರ್ಮಿಸಿಕೊಡುವ ಯೋಜನೆ ಹಾಕಿಕೊಂಡಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್ ಕುಂದರ್ ಹಾಗೂ ಉಪಾಧ್ಯಕ್ಷರು, ಸದಸ್ಯರು, ಪಿಡಿಒ ರವೀಂದ್ರರಾವ್ ಜೊತೆಯಾಗಿ ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿ, ಶಾಸಕ ಕಿರಣ್ ಕೊಡ್ಗಿ, ಉದ್ಯಮಿ ಆನಂದ್ ಸಿ ಕುಂದರ್ ಸೇರಿದಂತೆ ಹಲವು ಗಣ್ಯರ ಸಹಕಾರ ಪಡೆದು 1 ಕೋಟಿ ರು ವೆಚ್ಚದಲ್ಲಿ 8 ಮನೆಗಳನ್ನು ನಿರ್ಮಿಸಲಾಗಿದೆ. ಅದ್ದೂರಿಯಾಗಿ 8 ಕೊರಗ ಕುಟುಂಬಗಳಿಗೆ ಮನೆಗಳನ್ನು ಹಸ್ತಾಂತರ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಉಡುಪಿಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ಶ್ರೀಗಳು ಉದ್ಘಾಟಿಸಿದ್ರು. ಕೋಟದಟ್ಟು ಈ ಗ್ರಾಮಕ್ಕೆ ಆಗಮಿಸಿ 8 ಮನೆಗಳನ್ನು ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಕೃಷ್ಣ ಪೂಜೆಯ ಒಂದು ಅನುಗ್ರಹ, ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡಿದ ಪ್ರಾರ್ಥನೆ, ಎಲ್ಲ ಜನರ ಈ ಒಂದು ಕೊರಗ ಸಮಾಜದ, ಅತ್ಯಂತ ದುರ್ಬಲ ಸಮಾಜದ ಈ ಒಂದು ಏಳಿಗೆಗಾಗಿ ಅನುಗ್ರಹ ಪ್ರಾಪ್ತವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಚಿತ್ರನಟ, ನಿರ್ದೇಶಕ ರಿಷಬ್ ಶೆಟ್ಟಿ ಕೂಡ ಭಾಗವಹಿಸಿದ್ರು. ಈ ವೇಳೆ ಕೊರಗ ಸಮುದಾಯ ಮತ್ತು ಕಾಂತಾರ ಚಿತ್ರದ ನಡುವಿನ ಸಂಬಂಧ ನೆನಪಿಸಿಕೊಂಡ್ರು. ಸಮಾಜದಲ್ಲಿರುವಂತಹ ಎಲ್ಲ ಸಮುದಾಯದವರು, ಶಕ್ತರು ಒಗ್ಗೂಡ್ಕೊಂಡು ಬಂದು ಒಂದು ಸಮುದಾಯದಲ್ಲಿ ಅವರಿಗೆ ಬೇಕಾಗಿರುವಂತಹ ವಿಚಾರಗಳನ್ನ, ವ್ಯವಸ್ಥೆಗಳನ್ನ ಮಾಡಿಕೊಡೋದು ಒಂದು ಆರೋಗ್ಯಕರವಾದಂತಹ ಒಂದು ಸಮಾಜದ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂತ ಕಾರ್ಯಕ್ರಮಕ್ಕೆ, ಇಂಥ ಕಾರ್ಯಕ್ರಮವನ್ನು ಮಾಡಿರೋದಕ್ಕೆ ಸೀನಣ್ಣ ಮತ್ತೆ ಗ್ರಾಮ ಪಂಚಾಯತ್ ಅವರು, ಎಲ್ಲ ನಡೆದಿರುವಂತಹ ದಾನಿಗಳು, ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಗುತ್ತೆ. ಇದು ಸಮಾಜದಲ್ಲಿ ಮುಂದೆ ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಇದೊಂದು ಎಕ್ಸಾಂಪಲ್ ನ ಸೆಟ್ ಮಾಡಲಿ ಅಂತ ನಾನು ಆಶಿಸ್ತೇನೆ. ಒಟ್ಟಾರೆಯಾಗಿ ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯದ ಹಲವು ದಶಕಗಳ ಕನಸು ನನಸಾಗಿದೆ. ಕೋಟತಟ್ಟು ಗ್ರಾಮ ಪಂಚಾಯತ್ ರಾಜ್ಯದ ಉಳಿದ ಗ್ರಾಮಗಳಿಗೆ ಮಾದರಿಯಾಗಿದೆ. ಹರೀಶ್ ಪಾಳೆಚ್ಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಪರಿಶಿಷ್ಟ ಪಂಗಡದವರ ಕಾನೂನಿಗೆ ಕಾಲಿಡೋದಕ್ಕೆ ಹಿಂಜರಿತಾ ಇದ್ದಂತಹ ಒಂದು ಕಾಲ ಇತ್ತು. ಆದ್ರೆ ಈಗ ಹಾಗಿಲ್ಲ. ಏನದು ಸ್ಟೋರಿ ನೋಡೋಣ ಬನ್ನಿ. ಮಾದರಿಯಾದ ಕೋಟತಟ್ಟು ಪಂಚಾಯತ್, ಗುಡಿಸಿನಲ್ಲಿದ್ದವರಿಗೆ ಸೂರು ಹಸ್ತಾಂತರ. ಗ್ರಾಮ ರಾಜ್ಯದಿಂದ ರಾಮರಾಜ್ಯ ಸಾಧ್ಯ ಎಂಬುದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಪರಿಕಲ್ಪನೆ. ಅದಕ್ಕೆ ಮಾದರಿ ಎಂಬ ಘಟನೆಯೊಂದು ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯ ಕೋಟತಟ್ಟುವಿನಲ್ಲಿ ನಡೆದಿದೆ. ಗುಡಿಸಲಿನಲ್ಲಿ ಆಶ್ರಯವಾಗಿದ್ದ 8 ಕೊರಗ ಕುಟುಂಬಗಳಿಗೆ ಸೂರು ಕಲ್ಪಿಸಿದೆ.
ಬ್ರಹ್ಮಾವರದ ಚಿಟ್ಟಿಬೆಟ್ಟನಲ್ಲಿ ವಾಸವಿದ್ದ 8 ಕುಟುಂಬಗಳಿಗೆ ಸರ್ಕಾರದ ವಸತಿ ಯೋಜನೆಯಡಿಯಲ್ಲಿ ಕೇವಲ 3,75,000 ಮಂಜೂರಾಗಿತ್ತು. ಆದ್ರೆ ಈ ಮೊತ್ತದಲ್ಲಿ ಮನೆ ನಿರ್ಮಾಣ ಅಸಾಧ್ಯವಾಗಿತ್ತು. ಕೋಟತಟ್ಟು ಗ್ರಾಮ ಪಂಚಾಯತ್ ಮಾತ್ರ ಇಷ್ಟಕ್ಕೆ ಸುಮ್ಮನಾಗದೆ ಮಾದರಿ ಕಾಲೋನಿ ನಿರ್ಮಿಸಲು ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದೆ. ದಾನಿಗಳ ಮೊರೆ ಹೋಗಿ ಮನೆ ನಿರ್ಮಿಸಿ ಹಸ್ತಾಂತರಿಸಿದೆ. ಹೊರಗರಿಗೆ ಒಂದು ಕಾಯಕಲ್ಪ ಕೊಡಬೇಕು ಅನ್ನುವಂತ ಭಾವನೆಗಳು ನಮ್ಮೆಲ್ಲರಲ್ಲಿತ್ತು. ಸಂತೋಷ, ಸಮಾಧಾನ, ಹೆಮ್ಮೆ ಅಂದ್ರೆ ಈ 32 ವರ್ಷಗಳ ನಂತರ, ನನ್ನ ನೆನಪಿನಂತೆ 32-33 ವರ್ಷಗಳ ನಂತರ ನಾಳೆ ಶಿವರಾತ್ರಿ, ಶಿವ ಬೆಳ್ಳಿ ಬೆಟ್ಟದಲ್ಲಿ ಇರ್ತಾನೆ ಅಂತೇಳಿ ನಮ್ದೆಲ್ಲ ಪ್ರಚಾರ. ಶಿವ ಬೆಳ್ಳಿ ಬೆಟ್ಟದಲ್ಲಿದ್ದಾನೆ ಅಂತ ಯಾವ ರೀತಿ ಪ್ರಚಾರವೋ, ಚಿಟ್ಟಿಬೆಟ್ಟು ಕೂಡ ಇವತ್ತು ಸ್ವರ್ಗ ಸಮಾನವಾದಂತ ಒಂದು ಕಾಲೋನಿಯಾಗಿ ರೂಪುಗೊಂಡಿದೆ ಅಂತ ಹೇಳಲಿಕ್ಕೆ ನಮಗೊಂದು ಹೆಮ್ಮೆ, ಅಭಿಮಾನ, ಸಂತೋಷ. ಸರ್ಕಾರದ 3,75,000 ರೂಪಾಯಿ ಅನುದಾನದ ಜೊತೆಗೆ ಸುಮಾರು 12 ಲಕ್ಷ ರೂಪಾಯಿ ಅನುದಾನದಲ್ಲಿ ವ್ಯವಸ್ಥಿತ ಸ್ಲ್ಯಾಬ್ ಮನೆಗಳನ್ನು ನಿರ್ಮಿಸಿಕೊಡುವ ಯೋಜನೆ ಹಾಕಿಕೊಂಡಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್ ಕುಂದರ್ ಹಾಗೂ ಉಪಾಧ್ಯಕ್ಷರು, ಸದಸ್ಯರು, ಪಿಡಿಒ ರವೀಂದ್ರರಾವ್ ಜೊತೆಯಾಗಿ ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿ, ಶಾಸಕ ಕಿರಣ್ ಕೊಡ್ಗಿ, ಉದ್ಯಮಿ ಆನಂದ್ ಸಿ ಕುಂದರ್ ಸೇರಿದಂತೆ ಹಲವು ಗಣ್ಯರ ಸಹಕಾರ ಪಡೆದು 1 ಕೋಟಿ ರು ವೆಚ್ಚದಲ್ಲಿ 8 ಮನೆಗಳನ್ನು ನಿರ್ಮಿಸಲಾಗಿದೆ. ಅದ್ದೂರಿಯಾಗಿ 8 ಕೊರಗ ಕುಟುಂಬಗಳಿಗೆ ಮನೆಗಳನ್ನು ಹಸ್ತಾಂತರ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಉಡುಪಿಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ಶ್ರೀಗಳು ಉದ್ಘಾಟಿಸಿದ್ರು. ಕೋಟದೆಟ್ಟು ಈ ಗ್ರಾಮಕ್ಕೆ ಆಗಮಿಸಿ 8 ಮನೆಗಳನ್ನು ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಕೃಷ್ಣ ಪೂಜೆಯ ಒಂದು ಅನುಗ್ರಹ, ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡಿದ ಪ್ರಾರ್ಥನೆ ಎಲ್ಲ ಜನರ ಈ ಒಂದು ಕೊರಗ ಸಮಾಜದ ಅತ್ಯಂತ ದುರ್ಬಲ ಸಮಾಜದ ಈ ಒಂದು ಏಳಿಗೆಗಾಗಿ ಅನುಗ್ರಹ ಪ್ರಾಪ್ತವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಚಿತ್ರನಟ, ನಿರ್ದೇಶಕ ರಿಷಬ್ ಶೆಟ್ಟಿ ಕೂಡ ಭಾಗವಹಿಸಿದ್ರು. ಈ ವೇಳೆ ಕೊರಗ ಸಮುದಾಯ ಮತ್ತು ಕಾಂತಾರ ಚಿತ್ರದ ನಡುವಿನ ಸಂಬಂಧ ನೆನಪಿಸಿಕೊಂಡ್ರು. ಸಮಾಜದಲ್ಲಿರುವಂತಹ ಎಲ್ಲ ಸಮುದಾಯದವರು, ಶಕ್ತರು ಒಗ್ಗೂಡ್ಕೊಂಡು ಬಂದು ಒಂದು ಸಮುದಾಯದಲ್ಲಿ ಅವರಿಗೆ ಬೇಕಾಗಿರುವಂತಹ ವಿಚಾರಗಳನ್ನ, ವ್ಯವಸ್ಥೆಗಳನ್ನ ಮಾಡಿಕೊಡೋದು ಒಂದು ಆರೋಗ್ಯಕರವಾದಂತಹ ಒಂದು ಸಮಾಜದ ಒಂದು ಎಕ್ಸಾಂಪಲ್ ಅಂತ ಹೇಳ್ಬಹುದು. ಅಂತ ಕಾರ್ಯಕ್ರಮಕ್ಕೆ, ಇಂಥ ಕಾರ್ಯಕ್ರಮವನ್ನು ಮಾಡಿರೋದಕ್ಕೆ ಸೀನಣ್ಣ ಮತ್ತೆ ಗ್ರಾಮ ಪಂಚಾಯತ್ ಅವರು, ಎಲ್ಲ ನಡೆದಿರುವಂತಹ ದಾನಿಗಳು, ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಗುತ್ತೆ. ಇದು ಸಮಾಜದಲ್ಲಿ ಮುಂದೆ ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಇದೊಂದು ಎಕ್ಸಾಂಪಲ್ ನ ಸೆಟ್ ಮಾಡಲಿ ಅಂತ ನಾನು ಆಶಿಸ್ತೇನೆ. ಒಟ್ಟಾರೆಯಾಗಿ ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯದ ಹಲವು ದಶಕಗಳ ಕನಸು ನನಸಾಗಿದೆ. ಕೋಟತಟ್ಟು ಗ್ರಾಮ ಪಂಚಾಯತ್ ರಾಜ್ಯದ ಉಳಿದ ಗ್ರಾಮಗಳಿಗೆ ಮಾದರಿಯಾಗಿದೆ. ಹರೀಶ್ ಪಾಳೆಚ್ಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.